ನಮಸ್ಕಾರ. ನಾನು ಡಾಕ್ಟರ್ ಶಿವಕುಮಾರ್ ಆರ್, ಸೀನಿಯರ್ ನ್ಯೂರಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಸರ್ಜಾಪುರ್ ರೋಡ್. ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಬ್ರೈನ್ ಈಟಿಂಗ್ ಅಮೀಬಾ. ಏನಪ್ಪಾ ಇದು ಬ್ರೈನ್ ಈಟಿಂಗ್ ಅಮೀಬಾ? ಎಲ್ಲ ಕಡೆ ಸುದ್ದಿ ಮಾಡಿದೆ ಈಗ. ಈ ಬ್ರೈನ್ ಈಟಿಂಗ್ ಅಮೀಬಾ ಅನ್ನೋದು ಒಂದು ಮೆದುಳಿನ ಒಂದು ಇನ್ಫೆಕ್ಷನ್. ಈ ಇನ್ಫೆಕ್ಷನ್ ಹೇಗೆ ಬರುತ್ತೆ? ಇದನ್ನ ನಾವು ನಮ್ಮ ಇಂಗ್ಲಿಷ್ ಭಾಷೆಯಲ್ಲಿ ಪ್ರೈಮರಿ ಮೆನಿಂಗೋ ಎನ್ಕೆಫಲೈಟಿಸ್ ಅಂತ ಹೇಳ್ತೀವಿ. ಇದು ಹೇಗಪ್ಪ ಉಂಟಾಗುತ್ತೆ ಅಂದರೆ, ಇದು ಒಂದು ಪ್ಯಾರಾಸೈಟ್. ಇದನ್ನ ನಾವು ಪ್ರೋಟೋಜೋವಾ ಪ್ಯಾರಾಸೈಟ್ ಅಂತ ಹೇಳ್ತೀವಿ. ಇದನ್ನ ಹೆಸರು ನೈಗ್ಲೇರಿಯಾ ಫೌಲರಿ ಅಂತ ಒಂದು ಪ್ಯಾರಾಸೈಟ್ ಇಂದ ಇನ್ಫೆಕ್ಷನ್ ಆಗುತ್ತೆ. ಈ ಇನ್ಫೆಕ್ಷನ್ ಹೇಗೆ ಬರುತ್ತೆ, ಇದರ ಸಿಂಪ್ಟಮ್ಸ್ ಹೇಗಿರುತ್ತೆ, ಇದನ್ನ ನಾವು ಟ್ರೀಟ್ಮೆಂಟ್ ಮಾಡಬಹುದಾ ಇಲ್ವಾ, ಈ ಟ್ರೀಟ್ಮೆಂಟ್ ಮಾಡಿದ್ರೆ ಎಷ್ಟು ಸಕ್ಸಸ್ ಆಗುತ್ತೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ನಮಗೆ. ಸೊ ಈ ನೈಗ್ಲೇರಿಯಾ ಫೌಲರಿ ಅನ್ನೋ ಒಂದು ಪ್ಯಾರಾಸೈಟ್ ಅನ್ನೋದು ಇದು ನಮ್ಮ ನೀರಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಯಾವ ತರ ನೀರಿನಲ್ಲಿ ಕಾಣಿಸ್ಕೊಳ್ಳುತ್ತೆ? ಪಾಂಡ್ಸ್, ಹಾಟ್ ಸ್ಪ್ರಿಂಗ್ಸ್, ಕೆರೆಗಳು ಅಥವಾ ಸ್ವಿಮ್ಮಿಂಗ್ ಪೂಲ್ಸ್, ಪೂರ್ಲಿ ಕ್ಲೋರಿನೇಟೆಡ್ ವಾಟರ್ ಅಂತ ಏನು ಹೇಳ್ತೀವಲ್ಲ, ಈ ಒಂದು ನೀರಿನಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಇದು ಒಂದು ಫ್ರೀ ಲಿವಿಂಗ್ ಅಮೀಬಾ. ಇದು ವಾರ್ಮ್ ವಾಟರ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಇನ್ಫೆಕ್ಷನ್ ನಮಗೆ ಹೇಗಪ್ಪ ಮುಟ್ಟುತ್ತೆ ಅಂತ ಹೇಳಿದ್ರೆ, ಈ ಇನ್ಫೆಕ್ಷನ್ ನೀರಿನಲ್ಲಿರೋದು, ನಾವು ಆ ನೀರನ್ನು ಬಳಸಿದಾಗ ಅಥವಾ ನೀರಿನಲ್ಲಿ ಈಜಿದಾಗ ಆ ಪ್ಯಾರಾಸೈಟ್ ಅಥವಾ ಪ್ರೋಟೋಜೋವಾ ಅಂತ ಏನು ಹೇಳ್ತೀವಲ್ಲ, ಅದು ಮೂಗಿನ ಒಳಗಡೆ ಹೋದಾಗ ಮೂಗಿನ ಒಳಗಡೆ ಇರುವಂತ ನರಗಳು, ಅದನ್ನ ಆಲ್ಫ್ಯಾಕ್ಟರಿ ನರ್ವ್ ಅಂತ ಹೇಳ್ತೇವೆ. ಈ ಆಲ್ಫ್ಯಾಕ್ಟರಿ ನರ್ವ್ ಅನ್ನೋದು ಮುಟ್ಟಿದಾಗ ಈ ನರದ ಮೂಲಕ ಅದು ಮೆದುಳನ್ನು ಮುಟ್ಟುತ್ತೆ. ಈ ಮೆದುಳನ್ನು ಮುಟ್ಟಿದಾಗ ನಮಗೆ ಈ ಇನ್ಫೆಕ್ಷನ್ ಆಗುತ್ತೆ. ಇದನ್ನ ನಾವು ಮೆನಿಂಗೋ ಎನ್ಕೆಫಲೈಟಿಸ್ ಅಂತ ಹೇಳ್ತೇವೆ. ಈಗ ಈ ಇನ್ಫೆಕ್ಟ್ ಆಗಿರುವಂತ ನೀರನ್ನು ನಾವು ಕುಡಿದ್ರೆ ಅಥವಾ ನಾವು ಅದನ್ನ ಕೈಕಾಲು ತೊಳೆದ್ರೆ ಇದರಿಂದ ಇನ್ಫೆಕ್ಷನ್ ಆಗುತ್ತಾ? ಇಲ್ಲ, ಇದರಿಂದ ಇನ್ಫೆಕ್ಷನ್ ಆಗೋದಿಲ್ಲ. ಈ ಇನ್ಫೆಕ್ಷನ್ ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಸ್ಪ್ರೆಡ್ ಆಗುತ್ತಾ? ಅದು ಆಗೋದಿಲ್ಲ. ಈ ಇನ್ಫೆಕ್ಷನ್ ಪರ್ಸನ್ ಟು ಪರ್ಸನ್ ಟ್ರಾನ್ಸ್ಮಿಷನ್ ಆಗೋದಿಲ್ಲ. ಇನ್ಫೆಕ್ಟ್ ಆಗಿರುವಂತ ವಾಟರ್ ನಮ್ಮ ಮೂಗಿನ ಒಳಗಡೆ ಹೋದಾಗ, ಅಲ್ಲಿಂದ ನರನ್ನು ಮುಟ್ಟಿದಾಗ ಮಾತ್ರ ನಮಗೆ ಈ ಇನ್ಫೆಕ್ಷನ್ ಉಂಟಾಗುತ್ತೆ. ವೆರಿ ರೇರ್ಲಿ ಏನ್ ಕೇಳ್ಪಟ್ಟಿದ್ದೀವಿ ಅಂತ ಹೇಳಿದ್ರೆ, ಕಿವಿ ಒಳಗಡೆ ಹೋದಾಗ್ಲೂ ಕಿವಿಯಲ್ಲಿರುವಂತ ನರಗಳ ಮೂಲಕ ಕೂಡ ಈ ಒಂದು ಪ್ರೋಟೋಜೋವಾ ನಮ್ಮ ಮೆದುಳಿಗೆ ಮುಟ್ಟಬಹುದು ಅಂತ ಒಂದು ರೇರ್ ಕೇಸ್ ರಿಪೋರ್ಟ್ಸ್ ಅಂತ ನಾವು ಕೇಳಿದ್ದೀವಿ. ಸೊ ಮೇಜರ್ ರೂಟ್ ಆಫ್ ಟ್ರಾನ್ಸ್ಮಿಷನ್ ಏನಪ್ಪಾ ಅಂದ್ರೆ ವಾಟರ್ ಮೂಗಿನ ಎಂಟ್ರಿ ಆಗೋದು, ಎಂಟ್ರಿಯಿಂದ ಮೆದುಳಿಗೆ ಮುಟ್ಟೋದು. ಓಕೆ, ಈ ಪ್ರೋಟೋಜೋವಾ ನಮ್ಮ ಮೆದುಳಿಗೆ ಮುಟ್ಟಿದೆ ಅಂತ ಹೇಳಿದ್ರೆ ನಮಗೆ ಎಷ್ಟು ದಿವಸದಲ್ಲಿ ನಮಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ? ಯೂಶಲಿ ಈ ಸಿಂಪ್ಟಮ್ಸ್ ಬರಲಿಕ್ಕೆ ನಮಗೆ 2 ರಿಂದ 12 ದಿವಸ ಅಂತರ ಇರುತ್ತೆ. ಇದನ್ನ ನಾವು ಲೇಟೆಂಟ್ ಪೀರಿಯಡ್ ಅಂತ ಹೇಳ್ತೇವೆ. ಈ ಲೇಟೆಂಟ್ ಪೀರಿಯಡ್ ಆದ ನಂತರ ಸಿಂಪ್ಟಮ್ಸ್ ಅರ್ಲಿಯಾಗಿ ಸ್ಟಾರ್ಟ್ ಆಗುತ್ತೆ. ಏನಪ್ಪಾ ಈ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ, ನಮಗೆ ಜ್ವರ ಇರ್ಬೋದು, ಮೂಗು ನೋವು, ತಲೆನೋವು, ವಾಂತಿ, ಕಾನ್ಷಿಯಸ್ನೆಸ್ ಕಡಿಮೆ ಆಗೋದು, ಇದನ್ನ ನಾವು ಸೆಮಿ ಕಾನ್ಷಿಯಸ್ ಸ್ಟೇಟ್ ಅಂತ ಹೇಳ್ತೇವೆ. ಕೆಲವು ಸಲ ನಮಗೆ ಭ್ರಮೆಗಳು ಉಂಟಾಗೋದನ್ನು ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೀವಿ. ಮತ್ತೆ ನಮಗೆ ಮೂರ್ಛೆ ರೋಗ, ಫಿಟ್ಸ್ ಅಂತ ಆಗಿ ನಾವು ಫಿಟ್ಸ್ ಆಗಿ ಕೆಳಗೆ ಬೀಳುವುದು. ಮತ್ತೆ ಈ ಕಾಯಿಲೆ ಪ್ರಮಾಣ ಹೆಚ್ಚಾದಂಗೆ ನಮಗೆ ಬೇರೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಸ್ಲೋ ಆಗಿ ಸೆಮಿ ಕಾನ್ಷಿಯಸ್ ಸ್ಟೇಟ್ ಇಂದ ಕಾನ್ಷಿಯಸ್ ಅನ್ನ ಕಳ್ಕೊಂಡು ಕೋಮಾ ಸ್ಟೇಜ್ಗೆ ಹೋಗೋದು. ಕೋಮಾ ಸ್ಟೇಜ್ಗೆ ಹೋದ ನಂತರ ಕೆಲವರಿಗೆ ವೆಂಟಿಲೇಟರ್ ಎಲ್ಲ ಅವಶ್ಯಕತೆ ಬರುತ್ತೆ. ಇದು ಒಂದು ಡೆಡ್ಲಿ ಆದಂತ ಕಾಯಿಲೆ. ಅಂದ್ರೆ ಇದರ ಮಾರ್ಟಾಲಿಟಿ ತುಂಬಾ ಹೈ ಅಂತ ಹೇಳ್ತೀವಿ. ಹೈ ಅಂದ್ರೆ ಹೇಗೆ ಅಂದ್ರೆ, ಇದರಿಂದ ಬದುಕಿ ಉಳಿದು ಬಂದವರ ಜನಗಳು ತುಂಬಾ ಕಡಿಮೆ, ಅಂದ್ರೆ ಹ್ಯಾಂಡ್ಫುಲ್ ಆಫ್ ಕೇಸಸ್ ಅಂತ ಹೇಳ್ತೇವೆ. ಇದರ ಮಾರ್ಟಾಲಿಟಿ ರೇಟ್ ಮೋರ್ ದನ್ 97%. ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಈ ಕಾಯಿಲೆ ಬಂದು ಮೆದುಳಿಗೆ ಮುಟ್ಟಿದೆ ಅಂದ್ರೆ ಸಾವು ಖಚಿತ ಅಂತ ನಾವು ಹೇಳ್ಬೋದು. ಈ ಕೆಲವೊಬ್ಬರು ಯಾರು ಇದನ್ನ ಅರ್ಲಿ ಸ್ಟೇಜಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೋ, ಆ ಟ್ರೀಟ್ಮೆಂಟ್ ಮಾಡ್ಕೊಂಡಾಗ ಕೆಲವೊಬ್ಬರು ಇದರಿಂದ ಹೊರಗೆ ಬಂದಿರುವಂತ ರಿಪೋರ್ಟ್ಸ್ ನಮಗೆ ಕಾಣಿಸುತ್ತೆ. ಟ್ರೀಟ್ಮೆಂಟ್ ಏನಪ್ಪಾ ಇರುತ್ತೆ ಇದು ಅಂತ ಹೇಳಿದ್ರೆ, ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಇದನ್ನ ಕಂಡುಕೊಂಡಾಗ ಕೆಲವೊಂದು ಆಂಟಿಬಯೋಟಿಕ್ಸ್ ಇದಕ್ಕೆ ಯೂಸ್ ಮಾಡ್ತೇವೆ. ಮತ್ತೆ ಬಾಡಿಯ ಟೆಂಪರೇಚರ್ ಅನ್ನು ಕಡಿಮೆ ಮಾಡಿ ಅದನ್ನ ಹೈಪೋಥರ್ಮಿಯಾ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಇದು 2 ಟ್ರೀಟ್ಮೆಂಟ್ ನಮಗೆ ಈ ಅಮೀಬಾ ಇಂದ ಕಾಪಾಡಲಿಕ್ಕೆ ಇರುವಂತ ಅಸ್ತ್ರಗಳು. ಇದನ್ನ ನಾವು ಯೂಸ್ ಮಾಡಿದ್ರು ನಮಗೆ ಸರ್ವೈವಲ್ ರೇಟ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ಲೆಸ್ ದೆನ್ 3%. ಅಂದ್ರೆ ಹೈಲಿ ಮಾರ್ಟಾಲಿಟಿ ಇರುವಂತ ಒಂದು ಕಾಯಿಲೆ. ಸೊ ಈ ತರ ಒಂದು ಕಾಯಿಲೆ ನಮಗಿದ್ದಾಗ ನಾವು ಇದರಿಂದ ಹೇಗೆ ಬಚಾವ್ ಆಗಬಹುದು ಅಥವಾ ಹೇಗೆ ಇದನ್ನ ಪ್ರಿವೆಂಟ್ ಮಾಡೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ಟ್ರಾವೆಲ್ ಮಾಡಿದಾಗ ನಮಗೆ ನೀರಿನ ಇನ್ಫೆಕ್ಷನ್ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲದೆ ಇರಬೇಕಾದ್ರೆ ಅಂತ ನೀರನ್ನು ನಾವು ಅವಾಯ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಪಾಂಡ್ಸ್ ಇರ್ಬೋದು, ಹೋಗಿ ಈಗ ನಾವು ತೀರ್ಥಯಾತ್ರೆ ಹೋದಾಗ ಅಲ್ಲಿ ಹೋಗಿ ಕೊಳಗಳಲ್ಲಿ ಮುಳುಗೋದು, ಸ್ನಾನ ಮಾಡೋದು, ಇದರೊಂದು ಮಾಡೋದ್ರಿಂದ ನಮಗೆ ಈ ಇನ್ಫೆಕ್ಷನ್ ಬರುವಂತ ರಿಸ್ಕ್ ತುಂಬಾ ಹೆಚ್ಚಾಗಿರುತ್ತೆ. ಅದರಿಂದ ಕರ್ನಾಟಕ ಸರ್ಕಾರ ಈಗ ಶಬರಿಮಲೆಗೆ ಹೋಗುವಂತ ವಿಸಿಟರ್ಸ್ ಏನಿದಾರಲ್ಲ, ಅವರಿಗೆ ಒಂದು ಸೂಚನೆಯನ್ನು ನೀಡಿದೆ. ಅಂದ್ರೆ ಈ ತರ ಇನ್ಫೆಕ್ಟ್ ಆಗಿರುವಂತ ಪಾಂಡ್ಸ್ ಅಲ್ಲಿ ನೀವು ಸ್ನಾನ ಮಾಡಿದ್ರೆ ಅಥವಾ ಬಳಸಿದ್ರೆ ನಿಮಗೇನಾದ್ರೂ ಅಲ್ಲಿ ಪ್ರೋಟೋಜೋವಾ ಇದ್ರೆ ಅದರಿಂದ ನಿಮಗೆ ಇನ್ಫೆಕ್ಷನ್ ಉಂಟಾಗೋ ಸಾಧ್ಯತೆಗಳು ಇರುತ್ತೆ. ಆದ್ರಿಂದ ಆದಷ್ಟು ನೀವು ಪ್ರಿವೆನ್ಷನ್ ಅಂದ್ರೆ ಜವಾಬ್ದಾರಿಯಿಂದ ಇರಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿದೆ. ಅದಕ್ಕೆ ನಾ ಏನ್ ಹೇಳ್ತೀನಪ್ಪ ಅಂತ ಹೇಳಿದ್ರೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್.
ಈ ಕಾಯಿಲೆಯನ್ನು ಬರದಂಗೆ ನೋಡ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್. ಇದನ್ನು ಬರುವ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅಲ್ಲಿಂದ ದೂರ ಇರಲಿಕ್ಕೆ ನಾವು ಕೆಲವೊಂದು ಪ್ರಿಕಾಷನ್ ತಗೋಬೇಕು ಅಂತ ಹೇಳ್ತಾ ನಾನು ಈ ಟಾಪಿಕ್ ಅನ್ನು ಮುಗಿಸ್ತಾ ಇದ್ದೇನೆ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.